ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನು ಬಸ್ರಿ ಅಲ್ಲ. ಏನು ಬಸುರಿ ಅಲ್ವಾ? ಏನು ಆಟ ಆಡ್ತಿದ್ದೀರಾ? ಮತ್ತ್ಯಾಕೆ ನಾನು ಕರೆಸಿದ್ದು? ಕಾರಣ ಇದೆ. ಎಲ್ಲರೂ ನನ್ನ ಬಸ್ರಿ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೇನು? ಅವ್ರು ನಂಬ್ಕೊಂಡಿರೋ ಸುಳ್ಳ ನಿಜ ಅಂತ ಹೇಳಬೇಕು. ಏನು ಹಂಗಂದ್ರೆ? ನಾನು ಬಸ್ರಿ ಅಂತ ಎಲ್ರ ಮುಂದೆ ಹೇಳಬೇಕು. ಎಲೆ ದಿಮಾಕ್ ಹೆಣ್ಣೆ, ನನ್ನ ಹತ್ರನೇ ಸುಳ್ಳು ಹೇಳು ಅಂತ ಹೇಳ್ತಿದ್ಯಾ? ನೆನ್ನೆ ನೋಡಿದ್ರೆ ನಿನ್ನ ಗಂಡ ಬಂದು ನೀನು ಬಸ್ರಿ ಅಲ್ಲ ಅಂತ ಹೇಳು ಅಂತ ಹೇಳ್ದ. ಈಗ ನೋಡಿದ್ರೆ ನೀನು ಬಸ್ರಿನೇ ಅಲ್ಲ, ಆದರೆ ಎಲ್ಲರ ಮುಂದೆ ನೀನು ಬಸ್ರಿ ಅಂತ ನಾನು ಸುಳ್ಳು ಹೇಳ್ಬೇಕು ಅಂತಿದ್ಯಾ? ಏನು, ಇವರು ನಿಮ್ಮ ಹತ್ರ ಬಂದಿದ್ರಾ? ನೋಡಮ್ಮ, ನನ್ನ ಬಾಯಲ್ಲಿ ಸುಳ್ಳು ಹೇಳ್ಸಕ್ ಬಂದ ನಿನ್ನ ಗಂಡನಿಗೆ ಕಪಾಲ ಮೋಕ್ಷ ಆಗಿದೆ. ನೀನು ಹೆಣ್ಣು ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಯ್ಯೋ, ಇದು ನನ್ನ ಜೀವನದ ಪ್ರಶ್ನೆ. ದಯವಿಟ್ಟು ಈ ರೀತಿ ಮಾಡಬೇಡಿ ಪ್ಲೀಸ್. ನೋಡು, ಇಷ್ಟು ವರ್ಷದ ನನ್ನ ವೈದ್ಯ ವೃತ್ತಿಯಲ್ಲಿ ಒಂದಿನವೂ ನಾನು ಸುಳ್ಳು ಹೇಳಿಲ್ಲ. ಈಗ ನಿನಗೋಸ್ಕರ ಸುಳ್ಳು ಹೇಳ್ಬೇಕಾ? ಇದು ಒಂದು ಉಪಕಾರ ಮಾಡಿ ಪ್ಲೀಸ್. ನನ್ನನ್ನೇನು ವೈದ್ಯ ಅಂತ ತಿಳ್ಕೊಂಡಿದ್ದೀಯೋ ಅಥವಾ ಸುಳ್ಳು ಹೇಳಿ ಜೀವನ ಮಾಡೋ ದಳಾಳಿ ರಾಜಕಾರಣಿ ಅಂತ ತಿಳ್ಕೊಂಡಿದ್ದೀಯೋ? ನೀವು ಹೇಳೋ ಒಂದು ಸುಳ್ಳಿಂದ ನನ್ನ ಬದುಕುಳಿಯುತ್ತೆ, ಇಲ್ಲಾಂದ್ರೆ ಸರ್ವನಾಶ ಆಗುತ್ತೆ. ಜೀವನ ಹಾಳು ಮಾಡೋ ಒಂದು ಸತ್ಯದಕ್ಕಿಂತ ಜೀವನ ಉಳಿಸೋ ಒಂದು ಸುಳ್ಳೇ ಮೇಲಲ್ವಾ? ಬಾಬಯ್ಯ, ಅದಕ್ಕೆ ಇನ್ನೂ ಆಚೆನೆ ಬರಲಿಲ್ಲ. ಏನು ಮಾಡ್ತಾ ಇರ್ಬೋದು? ನಂಗೆ ಯಾಕೋ ಒಳಗಡೆ ದೊಡ್ಡ ಬಾಂಬೆ ರೆಡಿ ಆಗ್ತಿದೆ ಅನ್ನಿಸ್ತಾ ಇದೆ. ಗುಂಡಿಗೆ ಗಟ್ಟಿ ಮಾಡ್ಕೊ. ನನಗೂ ಪಂಚಿಂಗ್ ಡೈಲಾಗ್ ಹೊಡೆದು ಬೋರ್ ಆಗಿಬಿಟ್ಟಿದೆ. ಕೀರ್ತನ, ನಿಂಗೆ ಸ್ವಲ್ಪನಾದರೂ ಅಪ್ಡೇಟ್ ಆಗಬಾರ್ದಾ? ಯಾವಾಗಲೂ ಶೋ ಕೊಟ್ಕೊಂಡು ಖಾಲಿ ತಿರುಗ್ತಿರ್ತೀಯ. ಅಟ್ಲೀಸ್ಟ್ ಬೇರೆ ಬೇರೆ ಥರ ಸಿನಿಮಾನಾದರೂ ನೋಡ್ಕೊಂಡು ಬಾ. ವಿಲನ್ಗಳು ಹೇಗಿರಬೇಕು ಅಂತ ಐಡಿಯಾನಾದರೂ ಸಿಕ್ಕತ್ತೆ. ನೀನು ಸುಮ್ಮನೆ ಮಾತಾಡಿ ಬಾಯಿ ನೋಯಿಸ್ಕೊತೀಯ ಬಿಟ್ರೆ 3 ಕಾಸಿಗೂ ಯೂಸ್ ಇಲ್ಲ. 4 ಡೈಲಾಗ್ ಹೊಡೆದಿದ ತಕ್ಷಣ ನಾನೇನು ಹೆದರ್ಕೊಂಡ್ಬಿಡ್ತೀನ ಸತ್ಯ? ಅಪ್ಪ ಹೇಳಿದ್ರಲ್ಲ ಆಫೀಸ್ ನೋಡ್ಕೊಂಡು ಹೋಗು ಅಂತ. ನೋಡಿಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲಿ ನಿಂದೇನು ನಡೆಯೋದು ಇಲ್ಲ, ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ. ಓ, ಇಂಡೈರೆಕ್ಟಾಗಿ ನನಗಿಲ್ಲ ಅಧಿಕಾರ ಇಲ್ಲ, ಕಳಿಸ್ಕೋ ಅಂತಿದ್ಯಾ? ಗುಡ್. ಆದರೆ ಸತ್ಯ ಏನು ಗೊತ್ತಾ ಕೀರ್ತನ ಡಾರ್ಲಿಂಗ್? ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೋಟೆ ಮನೆ ವಾರಸ್ದಾರ ಕಾರ್ತಿಕ್. ಆ ಕಾರ್ತಿಕ್ ಹೆಂಡತಿ ನಾನು. ನಿಂದು ಅತಿ ಆಯ್ತು ಸತ್ಯ. ನೀನು ಯಾರ ಜೊತೆ ಕಿರಿಕ್ ಮಾಡ್ಕೋತಿದ್ಯಾ ಅಂತ ಗೊತ್ತು ತಾನೆ? ಅಯ್ಯೋ, ಗೊತ್ತು ಬಿಡಮ್ಮ, ಶೋಕಿ ರಾಣಿ. ಈಗ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಹೇಳ್ತೀನಿ, ಮುಂದೆ ತಿಳ್ಕೊಂಡು ಪಾಳು. ವಾಟ್ ಡು ಯು ಮೀನ್? ಮೀನು ಇಲ್ಲ, ಸಾರು ಇಲ್ಲ. ವಿಷಯ ಇಷ್ಟೆ, ನೀನು ನಮ್ಮ ಅಮೂಲ್ ಬೇಬಿಗೆ ಬೇಜಾನ್ ಗೋಳಿಕೋತಿದ್ಯಾ ಅಂತ ಗೊತ್ತಾಯ್ತು. ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದಕ್ಕೆ ಬಂದೆ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಮೈ ಆಫೀಸ್ ಆ್ಯಂಡ್ ಮೈ ರೂಲ್ಸ್. ನೀನು ಯಾವಳೆ ಕೇಳೋದಕ್ಕೆ? ಇದಕ್ಕೆ ನಾನು ಆಗಲೇ ಕ್ಲಾರಿಟಿ ಕೊಟ್ಟಾಯ್ತು. ಇನ್ನೇನಾದರೂ ರಾಯರ ಬಾಯಲ್ಲೇ ಡೈರೆಕ್ಟಾಗಿ ಹೇಳಿಸ್ಬೇಕು ಅನ್ನೋದಿದ್ರೆ ಹೇಳು, ಅದನ್ನು ಮಾಡ್ತೀನಿ.
ಪ್ರತಿಯೊಂದಕ್ಕೂ ಅಪ್ಪನ್ನ ಎಳೆದು ತರಬೇಡ ಸತ್ಯ. ನೀನು ಅಷ್ಟೇ ನನ್ನ ಗಂಡನ್ನ ಬೇಕು ಅಂತ ಆಟ ಆಡಿಸ್ಬೇಡ. ಅದೇನದು ಲಂಚ್ ಬ್ರೇಕು ತಗೊಳಕ್ಕಾಗದೇ ಇರೋ ಅಷ್ಟು ಕೆಲಸ ಕೊಡೋದು? ಅಷ್ಟಿದ್ರೆ ನೀನು ಸೇರ್ಕೊಂಡು ಕೆಲಸ ಮಾಡಬೇಕು ಕೀರ್ತನ. ಸಹಿಸ್ಕೋತಾರೆ ಅಂತ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಅವ್ರೇನಾದ್ರೂ ನಾಳೆಯಿಂದ ಕಾರ್ತಿಕ್ ಟೈಮ್ ಟು ಟೈಮ್ ಊಟ ಮಾಡ್ತಾನೆ. ಓವರ್ ಟೈಮ್ ಡ್ಯೂಟಿ ಮಾಡಿಸೋ ಹಾಗಿಲ್ಲ. ಇದು ಬರೀ ಕಾರ್ತಿಕ್ಗೆ ಮಾತ್ರ ಅಲ್ಲ, ಆಫೀಸಲ್ಲಿರೋ ಎಲ್ಲ ಕಾರ್ಮಿಕರಿಗೂ ಅನ್ವಯಿಸುತ್ತೆ. ಇದನ್ನ ಮೀರಿ ನೌಟಂಕಿ ಆಟಗಳು ಆಡಿದ್ಯೋ ಡೈಲಿ ನಾನು ನಿನ್ನ ಎದುರುಗಡೆ ಬಂದು ಕೂರ್ಬೇಕಾಗತ್ತೆ. ನಾನು ಬಂದು ಕೂತ್ರೆ ಗೊತ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.